ಒಂದು ನೀನು ಪಡ್ಕೊಳ್ಳಿಲ್ಲ, ಯಾಕಂದರೆ ನೀನು ಬೇಡ್ಕೊಳ್ಳೇ ಇಲ್ಲ. ಪ್ರಿಯರೇ, ನಮಗೇನಂತ ಹೇಳಿದ್ರೆ, ನನಗೊಂದು ಕೆಲಸ, ನಾನೊಂದು ಈ ಲೋಕದಲ್ಲಿ ಚೆನ್ನಾಗಿದ್ದು, ಎಲ್ಲರ ಮಧ್ಯದಲ್ಲಿ ಸಮಾಜದಲ್ಲಿ ಚೆನ್ನಾಗಿದ್ದು ಈ ಲೋಕ, ನೋ, ನೀನು ನಾನು ಅದಕ್ಕಾಗಿ ರಕ್ಷಣೆ ಹೊಂದಿಲ್ಲ. ನೀನು ನಾನು ಈ ಲೋಕದಲ್ಲಿ ವಿ ಆರ್ ಸೇವ್ಡ್ ಟು ಲೀವ್ ಆನ್ ಎಕ್ಸಾಂಪ್ಲರಿ ಲೈಫ್, ಅ ಲೈಫ್ ಆಫ್ ಅ ಮಾಡೆಲ್. ನಾವು ಮಾದರಿಯ ಜೀವನ ಜೀವಿಸಬೇಕು, ಉನ್ನತ ಜೀವನ ಜೀವಿಸಬೇಕು, ಸಮೃದ್ಧಿಯ ಜೀವನ ಜೀವಿಸಬೇಕು, ಬಲವಾದ ಜೀವಿತ ಜೀವಿಸಬೇಕು, ಜಯದ ಜೀವಿತ ಜೀವಿಸಬೇಕು, ಯಶಸ್ವಿಯನ್ನು ಹೊಂದಿಕೊಳ್ಳಬೇಕು, ದೇವರಿಗೆ ಮಹಿಮೆ ತರಬೇಕು, ನಮಗೆ ಸಂತೋಷ ಸಮಾಧಾನಗಳು ಆಗಬೇಕಂತ ಹೇಳಿಯೇ ಈ ಆಶೀರ್ವಾದ ಪ್ರಾರ್ಥನೆ ಪವಿತ್ರಾತ್ಮನ ಮೂಲಕ ಮಾಡುವ ಪ್ರಾರ್ಥನೆಯನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಇದನ್ನು ಕಳ್ಕೊಳ್ಬೇಡ್ರಿ, ಇದನ್ನು ಉಪಯೋಗಿಸ್ಕೊಳ್ರಿ. ಇದೇ ಕೃಪಾ ಕಾಲ. ಈ ಕಾಲ ಭಾಳ ದಿವಸ ಇರೋದಿಲ್ಲ, ಇದು ಹೋಗಿಬಿಡ್ತದೆ. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೇವೆ, ನಿಜವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಇನ್ನೊಂದು ನಿಯಮ ಇದೆ ಪ್ರಾರ್ಥನೆಯಲ್ಲಿ, ಇನ್ನೊಂದು ನಿಯಮ. ಇದು ಸಹ ಈ ವಚನ ನಿಮಗೆ ಗೊತ್ತೇ ಇದೆ, ಆದರೆ ಇದು ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ಓಕೆ, ಹೇಳ್ರಿ. ದರ್ಶನವನ್ನು ಬಯಸೋದಾದರೆ ಓಕೆ, ದ್ಯಾಟ್ಸ್ ರೈಟ್, ಬ್ಯೂಟಿಫುಲ್. ಓಕೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು. ಇನ್ನೊಂದು ನಿಯಮ ಇದೆ ನೋಡ್ರಿ, ಪ್ರೇಯರ್ ಮಾಡೋಕ್ಕೆ ನಮ್ಮನ್ನೇನು ಮಾಡ್ಕೊಳ್ಬೇಕಂತೆ? ತಗ್ಗಿಸ್ಕೊಳ್ಳೋದು ಅಂದರೆ ಏನು? ತಗ್ಗಿಸ್ಕೊಳ್ಳೋದು ಅಂದರೆ ಏನು? ಬಿಟ್ಟುಕೊಡೋದು. ತಗ್ಗಿಸ್ಕೊಳ್ಳೋದು ಅಂದರೆ ಓಕೆ, ಅನೇಕ ವ್ಯಾಖ್ಯಾನಗಳು, ಅನೇಕ ಡೆಫಿನಿಷನ್ಗಳು ಇವೆ. ಒಂದು ಡೆಫಿನಿಷನ್ ಏನಂದರೆ, ನಾನು ಏನಾಗಿದ್ದೇನೋ ಅದನ್ನು ಒಪ್ಕೊಳ್ಳೋದು. ಅಕ್ನಾಲೇಜ್ ಹೂ ಐ ಆಮ್, ಅಕ್ನಾಲೇಜ್ ವಾಟ್ ಐ ಆಮ್. ನಾನು ಏನಾಗಿದ್ದೇನೋ ಅದನ್ನು ಒಪ್ಕೊಳ್ಳೋಣ. ತಪ್ಪು ಮಾಡಿದರೆ ಏನು ಹೇಳೋಣ? ತಪ್ಪು ಮಾಡಿದ್ದೀನಂತ ಹೇಳೋಣ. ನಾನು ಬಲಹೀನ ಆಗಿದ್ದರೆ ಏನು ಹೇಳೋಣ? ಬಲಹೀನ ಅಂತಲೇ ಹೇಳೋಣ. ಓಕೆ, ನಾವೇನಾಗಿದ್ದೀವೋ ಅದನ್ನು ನಾವು ಜನರ ಮುಂದೆ ಒಪ್ಕೊಳ್ಳೋದಿಲ್ಲ, ಜನರಿಗೆ ಇಲ್ಲದನ್ನು ತೋರಿಸ್ತೀವಿ. ಆಮೆನ್. ನಾನು ಹೀರೋ ಅಲ್ಲ, ತೋರಿಸೋದೇನು? ಹೀರೋಯಿಸಮ್. ನಾನು ಹೀರೋ ಅಲ್ಲ, ತೋರಿಸ್ತಾ ಇರೋದೇನು? ನಾನು ಮಾಡೇ ಇಲ್ಲ, ಜನರಿಗೆ ಹೇಳೋದೇನು? ನಾನೇ ಮಾಡಿದ್ದೀನಿ. ಎಲ್ಲ ಯಾರು ಮಾಡಿದ್ದು? ನಾನೇ ಮಾಡಿದ್ದೀನಿ. ಪ್ರಿಯರೇ, ಕೆಲವು ಸಾರಿ ನಮ್ಮ ಹಿಂದಿನ ಜೀವಿತ ನಾವು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತೀವಿ. ನಮ್ಮ ಹಿಂದಿನ ಜೀವಿತ ಹೇಳೋಕ್ಕೆ ನಾಚಿಕೆ ಪಡ್ತೀವಿ. ಯಾಕಂದರೆ ಏನು ಹೋಗುತ್ತೆ? ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಬರುತ್ತೆ. ಯಾಕಂದರೆ ಹಿಂದೆ ನಾನು ಹೀಗಿದ್ದೆ, ಆದರೆ ದೇವರ ಕೃಪೆಯಿಂದ ನಾನು ಹೀಗಾದೆ ಅಂದಾಗ ಅವರಿಗೂ ಮಾನ ಬರುತ್ತೆ, ನಮಗೂ ಮಾನ ಬರುತ್ತೆ. ನಮ್ಮನ್ನು ತಗ್ಗಿಸ್ಕೊಳ್ಳೋದಿಲ್ಲ. ಅವರಂಗೆ ನಾವು ಅಲ್ಲ, ಇವಳಂಗೆ ನಾವ ಸಾಧ್ಯನೇ ಇಲ್ಲ. ಅದಕ್ಕೆ ಅವನು ಪರಿಸಾಯದವನು ಚರ್ಚಲ್ಲಿ ನಿಂತ್ಕೊಂಡೇ ಹೇಳಿಬಿಟ್ಟ. ಅವನು ಸುಂಕದವನು ನೋಡಿ ಹೇಳ್ತಾನೆ, ಎಷ್ಟು ಧೈರ್ಯ ನೋಡ್ರಿ ಅವ್ನಿಗೆ ಹೇಳ್ತಾನೆ. ಎಲ್ಲ ದೊಡ್ಡ ಪ್ರೇಯರ್ ಮಾಡ್ತಾನೆ, ಆಮೇಲೆ ಹೇಳ್ತಾನೆ ಇವನಂಗೆ ನಾನಲ್ಲ. ಅಂಥವರು ಚರ್ಚಲ್ಲಿ ತುಂಬ ಇದ್ದಾರೆ. ಬಾಯಿಂದ ಇವಳ ಹಾಗೆ ಇವನ ಹಾಗೆ ನಾನಲ್ಲ ಅಂತ ಹೇಳದಿದ್ರು ಅವರ ವರ್ತನೆಯಿಂದ ಗೊತ್ತಾಗುತ್ತೆ ಇವ್ರು ಏನು ಹೇಳ್ತಾ ಇದ್ದಾರೆ, ಅವರಂಗೆ ನಾವು ಅಲ್ಲ. ಅವ್ರನ್ನ ನಮಗೆ ಸರಿಗಟ್ಟಬೇಡ್ರಿ, ಅವ್ರನ್ನ ನಮಗೆ ಕಂಪೇರ್ ಏನು ಚೆನ್ನಾಗಿ ಹೇಳಿದ್ರಿ. ಅವ್ರನ್ನ ನಮಗೇನು ಮಾಡಬೇಡ್ರಿ, ಕಂಪೇರ್ ಮಾಡಬೇಡ್ರಿ. ನೋಡ್ರಿ, ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಕಲ್ತು ಬಿಟ್ಟಿದ್ದೀರಾ ನೀವು. ಸುದ್ದಿನ ಎತ್ತಬೇಡ್ರಿ. ನಮ್ಮನ್ನು ಅವ್ರಿಗೆ ನೀವು ಹೋಲಿಸಬೇಡ್ರಿ. ಅವ್ರು ಯಾರು, ನಾವು ಯಾರು? ಓಕೆ, ಅವ್ರು ಯಾರು, ನಾವು ಯಾರು? ಪ್ರಿಯರೇ, ಇದು ಹಂಬಲ್ನೆಸ್ ಅಲ್ಲ. ನಾವೇನಾಗೈತೀವೋ ದೇವ್ರ ಮುಂದೆ ಒಪ್ಕೊಳ್ಳೋಣ.
ನಾವು ಮಾಡಿರೋ ತಪ್ಪನ್ನು ನಾವು ಒಪ್ಕೊಳ್ಳೋಣ. ನಾವು ಬಲಹೀನರು ಒಪ್ಕೊಳ್ಳೋಣ, ನಾವು ಬಡವರು ನಾವು ಒಪ್ಕೊಳ್ಳೋಣ, ನಮ್ಮ ಕೈಯಿಂದ ಆಗಿಲ್ಲ ಒಪ್ಕೊಳ್ಳೋಣ. ನಾವು ಕೈಯಿಂದ ಮಾಡೋಕ್ಕಾಗಲ್ಲ, ಎಲ್ಲರ ಮುಂದೆ ಹೇಳೋದೇನು, ನಾವು ಮಾಡದೇ ಇದ್ರೆ ಇನ್ಯಾರು ಮಾಡ್ತಾರ್ರಿ ಅಂತ ಹೇಳಿ. ಇದು ಅಹಂಕಾರ ಅಂತ ನಾನು ಹೇಳೋದು. ಇದು ಹಂಬಲ್ನೆಸ್ ಅಲ್ಲ. ಹಂಬಲ್ನೆಸ್ ಈಸ್ ಐ ಅಕ್ನಾಲೇಜ್. ನೋಡ್ರಿ, ನಾನು ಬೆಳೆದಿದ್ದು ಆರ್ಫನೇಜಲ್ಲಿ, ಅನಾಥಶಾಲೆಯಲ್ಲಿ. ಐ ಟೆಲ್ ಇವಾಗಲೂ ನಾನು ಹೇಳ್ತೇನೆ, ನಾವು ತುಂಬ ಬಡವರಾಗಿದ್ದೀವಿ. ಇವತ್ತು ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ಆ ಒಂದು ಸ್ಥಿತಿಯಿಂದ ದೇವರು ನಮ್ಮನ್ನು ಎತ್ತಿ, ಅವರೇ ಹೇಳಿದ್ರಲ್ಲ, ನಿಮ್ಮನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತೇನೆ. ಪ್ರಿಯರೇ, ಒಂದು ಗಾಡಿ ತಗೊಳ್ಳೋದು ಕಷ್ಟ, ಒಂದು ಟಾಯ್ಲೆಟ್ ಕಟ್ಟೋದು ಕಷ್ಟ. ಓಕೆ, ಎಲ್ಲಿಗಾದ್ರೂ ಊರಿಗೆ ಹೋಗಬೇಕಾದ್ರೆ ಸಾಲ ಮಾಡಿ ಹೋಗುವಂಥ ಒಂದು ಪರಿಸ್ಥಿತಿ, ಸರಿಯಾಗಿ 4 ಬಟ್ಟೆಗಳಿರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇದ್ದವ್ರನ್ನ ನಾವು ಇವತ್ತಿಗೂ ಹೇಳ್ತೇವೆ. ನಾವು ಹೇಳುವಾಗ ನಮ್ಮನ್ನು ತಗ್ಗಿಸ್ಕೊಂಡು ನಾವು ಹೇಳ್ತೇವೆ, ನಮ್ಮ ದೇವರು ನಮ್ಮನ್ನು ಮೇಲೆ ಎತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಕೆಟ್ಟದ್ದನ್ನು ಬಿಡೋಣ, ಕೆಟ್ಟದ್ದನ್ನು ಬಿಡೋಣ. ಕೆಟ್ಟದ್ದು ಯಾವುದು? ಕೆಟ್ಟ ನಡತೆಯನ್ನು ಬಿಡ. ಏನಂತ ಹೇಳ್ತಿದ್ದೆ ಕನ್ನಡದಲ್ಲಿ ತಮ್ಮ? ಕೆಟ್ಟ ನಡತೆ ಏನಾದರೂ ಸ್ವಲ್ಪ ಗೊತ್ತಾ ನಿಮಗೆ? ಕೆಟ್ಟ ನಡತೆ ಕರೆಕ್ಟ್ ದಿಲೀಪಣ್ಣ, 100ಕ್ಕೆ 100 ಮಾರ್ಕ್ಸ್. ಮನೆ ಮುರಿಯೋ ಕೆಲಸ. ಭಾಳ ಜನ ಮನೆ ಕಟ್ಟಲ್ಲ ರೀ, ಮನೆ ಮುರಿಯೋರೇ ಭಾಳ ಜನ, ಮನೆ ಮುರಿಯೋರೇ ಭಾಳ ಜನ. ಇದು ಅವರು ಸುಶಿಕ್ಷಿತರಾಗಿ ಕಾಣ್ತಾರೆ, ಒಳ್ಳೆ ಎಜುಕೇಟೆಡ್ ಆಗಿ ಕಾಣ್ತಾರೆ, ಯಾವ ಕೆಲಸ ಮಾಡ್ತಾರೆ? ಇದು ಕೆಟ್ಟ ನಡತೆನಾ? ಪ್ರಿಯರೇ, ಇಂಥವ್ರ ಪ್ರಾರ್ಥನೆ ದೇವರು ಕೇಳ್ತೀನಿ ಹೇಳಿದಾರ? ಕೇಳಲ್ಲ. ಮನೆ ಮುರಿಯೋ ಕೆಲಸ ಮಾಡಬೇಡ್ರಿ, ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಲ್ಲ. ಇನ್ನೊಂದು, ನನ್ನ ವಿಷಯದಲ್ಲಿ ಭಾಳ ಒಂದು ದೊಡ್ಡ ಪಾಪ ಯಾವುದಂತ ಹೇಳಿದ್ರೆ, ಪಕ್ಕದಲ್ಲಿರೋ ಮನಸ್ಸು ನೋಯಿಸೋದು. ಇನ್ನೊಬ್ಬರ ಮನಸ್ಸನ್ನು ಮುರಿಯೋ ಕೆಲಸ ನಾವು ಮಾಡ್ತೀವಲ್ಲ, ದೇವರು ನಮ್ಮ ಮನಸ್ಸನ್ನು ಕಟ್ಟೋ ಕೆಲಸ ಹೇಗೆ ಮಾಡ್ತಾರೆ? ಇನ್ನೊಬ್ಬರ ಮನಸ್ಸನ್ನು ಮುರಿದು ಮೊಣಕಾಲೂರಿ ಕೈಗಳನ್ನೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡಿ. ದೇವ್ರು ಕೇಳ್ತಾರ? ಇನ್ನೊಬ್ಬರ ಮನಸ್ಸು ನಾವು ನೋಯಿಸ್ತೀವ? ಪ್ರಿಯರೇ, ಪ್ರಾರ್ಥನೆಯಲ್ಲಿ ನಿಯಮಗಳಿವೆ. ಆ ನಿಯಮಗಳನ್ನು ನೀವು ಅನುಸರಿಸಿ ನಡೀರಿ. ಖಂಡಿತವಾಗಿ ಇನ್ನೊಬ್ಬರ ಮನಸ್ಸು ನೋಯಿಸೋದನ್ನು ನಿಲ್ಲಿಸ್ಬಿಡೋಣ, ಇನ್ನೊಬ್ಬರ ಮನೆ ಹಾಳು ಮಾಡೋದನ್ನು ನಿಲ್ಲಿಸೋಣ. ನನ್ನ ಪ್ರಕಾರ ಇದು ಭಾಳ ಕೆಟ್ಟ ನಡತೆ. ದೇವರು ಯೇಸು ಸ್ವಾಮಿ ಜಾರರನ್ನು, ಕೊಲೆಗಾರರನ್ನು ಖಂಡಿಸಲಿಲ್ಲ, ಅವ್ರನ್ನ ಖಂಡಿಸಿಲ್ಲ. ನೋಡ್ರಿ, ಖಂಡಿಸಿದ್ದು ಯಾರನ್ನಂತ ಹೇಳಿದ್ರೆ ಫರಿಸಾಯರನ್ನ, ಸದ್ದುಕಾಯರನ್ನು. ಓಕೆ, ಫರಿಸಾಯರ ಸದ್ದುಕಾಯರು ಯಾರು ರೀ? ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು. ಅವ್ರಿಗೆ ಏನು ಹೆಸರು ಹೇಳ್ತಾರೆ ಯೇಸು ಸ್ವಾಮಿ? ಸರ್ಪ ಜಾತಿಯವ್ರಿ ಅಂತ ಹೇಳ್ತಾರೆ, ಸುಣ್ಣ ಹಚ್ಚಿದ ಸಮಾಧಿ ಅಂತ ಹೇಳ್ತಾರೆ. ನೀವು ಸೊಳ್ಳೆ ಒಂಟೆ ನುಂಗೋರು, ಸೊಳ್ಳೆ ಸೋಸುವರು, ಏನೇನೆಲ್ಲ ಭಾಷೆ ಯೂಸ್ ಮಾಡೋರು ಯೇಸು ಸ್ವಾಮಿ ತಮ್ಮ ಡಿಕ್ಷನರಿಯಿಂದ. ಓಕೆ, ಯಾಕೆ ಯೂಸ್ ಮಾಡಿದ್ರಂದರೆ, ಪ್ರಿಯರೇ, ಯಾವಾಗ ಒಳಗೊಂದು ಹೊರಗೊಂದು ಇಟ್ಕೊಂಡು ನಾವು ಜೀವನ ಮಾಡ್ತೀವಲ್ಲ, ನಮ್ಮ ದೇವ್ರ ಪ್ರಾರ್ಥನೆ ಕೇಳಿ ಮಾಡ್ರಿ. ಬೇಕಾದರೆ ಪ್ರೇಯರು, ಬೇಕಾದ ಮೊಣಕಾಲು ಹರ್ಕೊಂಡು ಹೋಗೋಂಗೆ ಪ್ರೇಯರ್ ಮಾಡಿರಿ, ದೇವ್ರು ಕೇಳಲ್ಲ. ಎಷ್ಟು ಜನ ಹಾಗೆ ಹೇಳ್ತಾರೆ, 3 ದಿವಸ ಫಾಸ್ಟಿಂಗ್ ಮಾಡಿದೆ, 7 ದಿವಸ ಫಾಸ್ಟಿಂಗ್ ಮಾಡಿದೆ. ಮನೆ ಮುರಿಯೋ ಕೆಲಸ ಮಾಡ್ತಾರೆ, ಇನ್ನೊಬ್ಬರ ಜೀವನ ಹಾಳು ಮಾಡೋ ಕೆಲಸ ಮಾಡ್ತಾರೆ, ಮನಸ್ಸು ನೋವು ಮಾಡೋ ಕೆಲಸ ಮಾಡ್ತಾರೆ. ಅರಗನ್ಸ್ ಈಸ್ ಫುಲ್ ಆಫ್ ಅರಗನ್ಸ್. ಹೌ ಕ್ಯಾನ್ ಗಾಡ್ ಆನ್ಸರ್ ಅವರ್ ಪ್ರೇಯರ್ಸ್? ನಾನೇ ಹಾಗೆ ಇದ್ದರೆ ನನ್ನ ಪ್ರಾರ್ಥನೆಯನ್ನು ದೇವ್ರಿಗೆ ಕೇಳ್ತಾರ? ನನಗೆ ಒಂದು ದೊಡ್ಡ ಭಯ ಏನಂತ ಹೇಳಿದ್ರೆ, ಅವರು ಯಾವಾಗ ಪ್ರಾರ್ಥನೆ ಕೇಳೋದನ್ನು ನಿಲ್ಲಿಸ್ತಾರೋ, ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಫಿಯರ್. ದೊಡ್ಡ ಭಯ ಏನಂದರೆ, ಅವರೇ, ಪ್ರಿಯರೇ, ದೇವರೇ ನಮ್ಮ ಮೊರೆ ಕೇಳದೇ ಇದ್ದರೆ ಜಗತ್ತಲ್ಲಿ ಯಾರು ಕೇಳ್ತಾರೆ? ನಿಮ್ಮ ಅಪ್ಪ ಕೇಳ್ತಾರಾ? ನಿಮ್ಮ ಅಮ್ಮ ಕೇಳ್ತಾರಾ? ನಿನ್ನ ಗಂಡ ಕೇಳ್ತಾನ? ನಿನ್ನ ಹೆಂಡತಿ ಕೇಳ್ತಾರ? ನಿನ್ನ ಕಣ್ಣೀರು ಒರೆಸ್ತಾರ? ಈ ಲೋಕದಲ್ಲಿ ಬೇರೆ ಯಾರಿದ್ದಾರೆ? ನಾಯಕರಿದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ. ನೋಬಡಿ. ವೆನ್ ಗಾಡ್ ಡಸನ್ and nobody else will do that. No one else do that. ಪ್ರಿಯರೇ, ನಮ್ಮ ದೇವರು ಅವರ ಮೊರೆ ಹೊಕ್ಕಾಗ
ಅವ್ರು 2 ಬಾಹುಗಳಿಂದ ನಮ್ಮನ್ನು ಸ್ವೀಕಾರ ಮಾಡಿದರೆ ನಾವು ಧನ್ಯರು. ದ ಮಿನಿಟ್ ಹೆವನ್ ಓಪನ್ಸ್, ಯುವರ್ ಹಾರ್ಟ್ ವಿಟ್ನೆಸ್ ಇಟ್. ನಿಮ್ಮ ಹೃದಯ ಸಾಕ್ಷಿ ನುಡಿತದೆ, ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿತೋ ಇಲ್ಲೋ. ಎಸ್, ನೋಡ್ರಿ, ಒಬ್ಬ ಕಾಬು ಅಂತಿದ್ದ, ಅವನ ಹೆಸರು ಸಾಮೆಲ್ ಮೋರಿಸ್ ಅಂತ ಆಮೇಲೆ ಇಟ್ಟರೆ ಕಾಬು ಅನ್ನೋನು. ಅವನು ಕೆಲವು ಚರ್ಚಿಗಳಿಗೆ ಹೋಗಿ, ಅವನಿಗೆ ಪ್ರಸಂಗ ಜಾಸ್ತಿ ಬರೋದು, ಅವನಿಗೆ ಗೊತ್ತಿಲ್ಲ. ಅವನು ಇದು ಆಫ್ರಿಕಾದಿಂದ ಬಂದವನು. ಅಲ್ಲಿ ಒಂದೊಂದು ಗುಂಪಲ್ಲಿ ಜಗಳ ಆಗ್ತಾಯಿತ್ತು. ಅವರು ಈ ಗುಂಪಿನವ್ರಿಗೆ ಜಗಳ ಮಾಡಿ ಇವ್ರನ್ನ ಸೆರೆ ಹಿಡ್ಕೊಂಡು ಹೋಗಿ ಗುಲಾಮರನ್ನಾಗಿಡೋರು. ಸೊ ಕಾಬು ವಾಸ್ ಅ ಸ್ಲೇವ್, ಅವನೊಬ್ಬ ಗುಲಾಮ. ಆದರೆ ಅವನು ಯೇಸು ಸ್ವಾಮಿ ದರ್ಶನ ಆಗಿ ಅಲ್ಲಿಂದ ಅವನು ಬಿಡುಗಡೆಯಾಗಿ ಅವನು ಬೇರೆ ದೇಶಕ್ಕೆ ಹೋಗ್ತಾನೆ, ಆ ಹಡಗಿನಲ್ಲಿ ಹೋಗ್ತಾನೆ. ಇದೆಲ್ಲ ದೊಡ್ಡ ಕತೆ. ಆದರೆ ಒಂದು ದೊಡ್ಡ ಶಕ್ತಿ ಏನಂತ ಹೇಳಿದ್ರೆ, ಇವ ಸೋ ಹಂಬಲ್. ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅಷ್ಟು ಅಭಿಷೇಕ ಬರ್ತಾ ಇರೋದು ಅವನು ಪ್ರಾರ್ಥನೆ ಮಾಡುವಾಗ. ಯಾಕಂತ ಹೇಳಿದ್ರೆ, ಹಿ ಸೋ ಸಿನ್ಸಿಯರ್, ಹಿ ಈಸ್ ಹಂಬಲ್, ಹಿ ಈಸ್ ಓಪನ್ ಹಾರ್ಟೆಡ್ ಆ್ಯಂಡ್ ಹಿ ಈಸ್ ಜಸ್ಟ್ ಪ್ರೈಯಿಂಗ್. ಓಕೆ, ಇನ್ನೊಂದು ಕಡೆಗೆ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಬರೆಸುವಾರ್ತೆ ನಾವು ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡ್ತೇವೆ ಅದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಮತ್ತು 5ನೇ ವಚನದಿಂದ, ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 5, ಐ ವಾಂಟ್ 7th ವರ್ಸ್, 7ನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ಒಂದು ಪ್ರಶ್ನೆ ಏನಂದರೆ, ವಿ ಯೂಸ್ ಫ್ಯಾನ್ಸಿ ವರ್ಡ್ಸ್. ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತೇವೆ? ಫ್ಯಾನ್ಸಿ ವರ್ಡ್ಸ್. ಬ್ಯೂಟಿಫುಲ್ ಪ್ರೇಯರ್, ಎವ್ರಿಬಡಿ ಸೇ. ಅದಕ್ಕೆ ಬ್ಯೂಟಿಫುಲ್ ಪ್ರೇಯರ್ ಯಾವುದು ಹೇಳ್ರಿ ನೋಡೋಣ. ಬ್ಯೂಟಿಫುಲ್ ಪ್ರೇಯರ್ ಯಾವುದು? ನೀವು ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಪ್ರೇಯರ್ ಕೇಳೇ ಅಲ್ವಾ? ಅದು ಹೆಂಗಿರುತ್ತೆ ಹೇಳುವ. ಮತ್ತೆ ಕ್ರಮಬದ್ಧವಾಗಿ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸಿ, ಓಕೆ, ಅವಕ್ಕೆಲ್ಲ ರೈಮಿಂಗ್ ವರ್ಡ್ಸ್ ಎಲ್ಲ ಹಾಕಿ ಪ್ರೇಯರ್ ಮಾಡಿದರೆ ಜನ ಏನಂತಾರೆ? ಏನು ಚಂದ ಪ್ರೇಯರ್ ಮಾಡಿದ್ರಿ, ಭಾಳ ಚೆನ್ನಾಗಿತ್ತು ಸಿಸ್ಟರ್, ನೀವು ಪ್ರೇಯರ್ ಮಾಡಿದ್ರಲ್ಲ, ಏನು ಚೆನ್ನಾಗಿ ಮಾಡಿದ್ರಿ. ಓಕೆ ಪ್ರಿಯರೇ, ಉದ್ದೇಶ ಒಂದು ವೇಳೆ ನಾವು ದೇವರಿಗೆ ನಿಜವಾಗಿ ಪ್ರಾರ್ಥನೆ ಮಾಡಬೇಕನ್ನೋ ಉದ್ದೇಶ ಇತ್ತು ಅಂತ ಹೇಳಿದರೆ ಸಮಸ್ಯೆ ಇಲ್ಲ. ಆದರೆ ಉದ್ದೇಶ ಜನರು ನನ್ನ ಪ್ರಾರ್ಥನೆಯನ್ನು ಕೇಳಿ ಮೆಚ್ಚಲಿ, ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿದ್ರು ಅಂತ ಜನ ಮೆಚ್ಚಲಿ ಅಂತ ನಾನು ಮುಂದೆ ನಿಂತ್ಕೊಂಡು ಪ್ರೇಯರ್ ಮಾಡಿದರೆ ಜನ ಮೆಚ್ಚಿಬಿಡ್ತಾರೆ. ದೇವರು ಮೆಚ್ಚಲ್ಲ. ವೆರಿ ಸಿಂಪಲ್. ದೊಡ್ಡ ದೊಡ್ಡ ಶಬ್ದ ಉಪಯೋಗ ಮಾಡಲೇಬೇಕು ಅಂತ ಏನಿಲ್ಲ. ಏನು ಹೇಳಿರ್ತಾರೆ ಅದನ್ನು ಮಾಡ್ಬೋದು. ಹಿಂದಕ್ಕೆ ನಾನು ಈ ಎಕ್ಸಾಂಪಲ್ ಹೇಳಿರ್ಬೋದು. ನಾನು OM ಟೀಮಲ್ಲಿ ಇದ್ದೆ. ಅಲ್ಲಿ ಲೋಗೋಸ್ ಅಂತ ಒಂದು ಹಡಗು. ಆ ಲೋಗೋಸ್ ಹಡಗಿನಲ್ಲಿ ಅವರೆಲ್ಲ ಥರದ ಬೈಬಲ್ಗಳನ್ನು, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಪೋರ್ಟಲ್ಲಿ ನಿಲ್ಲಿಸಿ ಅವರೆಲ್ಲ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಸುವಾರ್ತೆ ಸಾರ್ತಾರೆ. ನನಗೆ ಭಾಳ ವರ್ಷಗಳಿಂದ ನಾನು ಕೇಳಿದೆ ಅದನ್ನ. ನಾನು ಹೋಗಬೇಕು ಅಂಥೇಳಿ, ಅದನ್ನ ನೋಡಬೇಕು ಅಂಥೇಳಿ ಫಸ್ಟ್ ಟೈಮ್ ಮಂಗಳೂರಿಗೆ ಹೋಗಿದ್ದು ಅದನ್ನು ನೋಡೋಕ್ಕೆ. ನಾನು ಧಾರವಾಡದಿಂದ ಮಂಗಳೂರಿಗೆ ಹೋದೆ. ನಾನು ಅಲ್ಲಿ ಡೆಕ್ಕಲ್ಲಿ ಹೆಚ್ಚು ಕಡಿಮೆ ಒಂದು 70-80 ಅಥವಾ 100 ಜನ ಇರ್ಬೋದು ಪಾಸ್ಟ್ಗಳು. ಎಲ್ಲ ಎಲ್ಲ ಪಾಸ್ಟ್ಗಳು ಸೇರಿದ್ರು. ನಾನು ಹೋಗಿ ಅಲ್ಲಿ ಒಬ್ಬ ಬ್ರದರ್ ನಾನು ಕೂತ್ಕೊಂಡಿದ್ದೆ. ಅಲ್ಲೊಬ್ಬ ಚೈನೀಸ್ ಬ್ರದರ್ ಅವನು ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು, ಲೆಟ್ ಅಸ್ ಪ್ರೇ ಫಾರ್ ಸರ್ಟನ್ ಥಿಂಗ್ಸ್, ಕೆಲವು ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವನ ಹೆಸರು ಟೆಕ್ಚಿನ್ ಅಂತ, ಇನ್ನೂ ನೆನಪಿದೆ ನನಗೆ, ಅನೇಕ ವರ್ಷಗಳ ಹಿಂದೆ. ಅವನು ಹೇಳಿದ, ನಮಗೆ ಇಲ್ಲಿಂದ ಮುಂದೆ ಹೋಗೋಕ್ಕೆ ಈಗ ನಮ್ಮ ಹತ್ರ ಇದಿಲ್ಲ, ಫ್ಯೂಯಲ್ ಇಲ್ಲ. ಹಿಂಗೆ ಕನ್ನಡದಾಗ ಏನು ಹೇಳ್ತೇವೆ? ಇಂಧನ. ನಮಗೆ ಇಂಧನ ಇಲ್ಲ, ಅದಕ್ಕೋಸ್ಕರ ಒಂದು ಸೆಂಟೆನ್ಸಲ್ಲಿ ಪ್ರೇಯರ್ ಮಾಡಿರಿ. ಯಾರಾದರೂ ಹೇಳ್ರಿ, ಒಂದು ಸೆಂಟೆನ್ಸಲ್ಲಿ ಪ್ರೇಯರ್ ಹೇಗೆ? ನಾನು ಹೇಳ, ತಂದೆಯಾದ ದೇವ್ರೆ, ನಾವು ಇಲ್ಲಿಂದ ಮುಂದೆ ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಇಂಧನ ಬೇಕು. ನೀನು ನಿನ್ನ ಐಶ್ವರ್ಯದ ಪ್ರಭಾವಕ್ಕನುಸಾರವಾಗಿ ಎಲ್ಲವನ್ನು ಒದಗಿಸುವ ದೇವರು, ನಮಗೆ ಇಂಧನವನ್ನು ಒದಗಿಸು ಯೇಸು ನಾಮದಲ್ಲಿ. ಈ ಪ್ರೇಯರ್ ದೇವ್ರು ಕೇಳ್ತಾರಾ? ಒಬ್ಬ ಪಾಸ್ಟ್ರ್ ಎದ್ದು ನಿಂತ್ಕೊಂಡ್ರು.
ದೇವ್ರೇ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ತಂದೆಯಾದ ದೇವ್ರೇ, ಈ ದಿವಸಕ್ಕಾಗಿ ಸ್ತೋತ್ರ, ಈ ಲೋಗೋಸ್ಗಾಗಿ ಸ್ತೋತ್ರ. ಇನ್ನೊಂದು ಸ್ತೋತ್ರ ಅನ್ನೋದ್ರೊಳಗೆ ಟಚ್ಚಿನ ಅಂದ್ರೆ ಆಮೇನ್, ಲೆಟ್ ಅಸ್ ಪ್ರೇ ಫಾರ್ ನೆಕ್ಸ್ಟ್ ಅಂತೇಳಿ. ಓಕೆ, ಅವ್ರು ಇನ್ನೂ ಪ್ರೇಯರಲ್ಲೇ ಇದ್ದಾರೆ, ಕೈ ಎತ್ಕೊಂಡು. ಅಷ್ಟರೊಳಗೆ ಮುಗಿಸ್ಬಿಡು. ಅವ್ನು ಹೇಳಿದ ಏನಂದರೆ, ನಾನು ಹೇಳಿದ್ದು ಒಂದು ಸೆಂಟೆನ್ಸಲ್ಲಿ ದೇವ್ರಿಗೆ ಹೇಳಿದ್ರಿ, ದೇವ್ರಿಗೆ ಅರ್ಥ ಆಗುತ್ತಾ? ನಾವು ದೊಡ್ಡ ಕತೆ ಮಾಡಿ ಅನೇಕ ಸಾರಿ ಯಾವುದಕ್ಕೆ ಪ್ರೇಯರ್ ಮಾಡು ಅಂತ ಹೇಳಿರ್ತೀವಲ್ಲ, ಅದನ್ನು ಮರೆತು ಲೋಕದೆಲ್ಲ ವಿಷಯಗಳಿಗೋಸ್ಕರ ಪ್ರೇಯರ್ ಮಾಡಿರ್ತೀವಿ. ಪ್ರಿಯರೇ, ನಾವು ಪ್ರಾರ್ಥನೆ ವಿಷಯದನ್ನು ಕಲಿಬೇಕು, ದೇವರ ವಾಕ್ಯದಿಂದ ಕಲಿಬೇಕು. ಅವರು ಬಹಳ ಮಾತುಗಳನ್ನಾಡಿದರೆ ದೇವರು ಕೇಳುತ್ತಾನೆಂದು ತಿಳ್ಕೊಳ್ತಾರೆ. ಬಹಳ ಮಾತುಗಳಲ್ಲ, ಅನೇಕ ಸಾರಿ ಯು ಕ್ಯಾನ್ ಜಸ್ಟ್ ಸೇ ಲಾರ್ಡ್ ಅಷ್ಟು ಹೇಳಿದರೆ ದ ಲಾರ್ಡ್ ಸೇಸ್ ಯೆಸ್ ಐ ಆಮ್ ಹಿಯರ್, ದ್ಯಾಟ್ ಈಸ್ ಅವರ್ ಗಾಡ್. ನಾನು ಇಲ್ಲಿದ್ದೀನಿ, ನಾನು ಇದ್ದೇನೆ ಅಂತ ನಮ್ಮ ದೇವರು ಹೇಳ್ತಾರೆ. ನಮ್ಮ ದೇವರು ದೂರಿಲ್ಲ. ಕೀರ್ತನೆ 34:18 ದೇವರು ವಾಕ್ಯ ಹೇಳ್ತಿದ್ದೆ, ನಾನು ಮನ ಮುರಿದವರ ಹತ್ತಿರದಲ್ಲಿಯೇ ಇದ್ದೇನೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ಕಪಟಿಗಳ ಹಾಗೆ ಏನು ಮಾಡಬೇಡ್ರಿ, ಪ್ರಾರ್ಥನೆ ಮಾಡಬೇಡ್ರಿ. ಫರಿಸಾಯ ನಿಂತ್ಕೊಂಡು ಹೇಳಿದ ಏನಂತ ಹೇಳಿದ್ರೆ, ನಾನು ಇಂಥವನು ಅಂಥವನು ಎಲ್ಲ ಹೇಳಿದ, ಸುಂಕದವನಂಗೆ ನಾನು ಅಲ್ಲ ಅಂತ ಹೇಳಿದ. ಆದರೆ ದೇವ್ರ ವಾಕ್ಯದಲ್ಲಿ ಎಷ್ಟು ಗಂಭೀರವಾದಂಥ ಒಂದು ಸಂಗತಿ ಇದೆ ಅಂದರೆ, ಫರಿಸಾಯನ ಪ್ರಾರ್ಥನೆಯನ್ನು ದೇವರು ಕೇಳಿಲ್ಲ ಅಂತೆ. ವೆರಿ ಡೇಂಜರಸ್. ತುಂಬ ಜನ ದೇವ್ರ ಹತ್ರ ಎಷ್ಟೋ ವರ್ಷ, ನಾನು ಒಬ್ಬ ಸಹೋದರನ ಭೇಟಿಯಾಗಿದೆ, ಕೃಷ್ಣಮೂರ್ತಿ ಅಂತ, ಅವರು ಬೇರೆ ಊರಿನಲ್ಲಿ. ಅವ್ರು ಹೇಳಿದರು, ನಾನು ಎಷ್ಟು ಬೇಡಿಕೊಂಡೆ ರೀ ಈ ದೇವರಿಗೆ ಎಷ್ಟು ವರ್ಷ ಬೇಡಿಕೊಂಡೆ, ಒಂದೇ ಒಂದು ಉತ್ತರ ನನಗೆ ಬರಲಿಲ್ಲ. ಆದರೆ ಯೇಸು ಅಂತ ಹೇಳಿದ ತಕ್ಷಣ ಇಲ್ಲಿ ಒಳಗೆ ಕಾರ್ಯ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ಪ್ರಿಯರೇ, ಪ್ರಾರ್ಥನೆ ಬಗ್ಗೆ ಇನ್ನೂ ಎಷ್ಟೊಂದಿದೆ ಹೇಳಲಿಕ್ಕೆ. ಆದರೆ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಅದನ್ನು ನಾವು ನೋಡೋಣ. 1 ಕೊರಿಂಥ 14ನೇ ಅಧ್ಯಾಯ. ಇನ್ನೊಂದು ಏನಂದರೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಬಹಳ ಪ್ರಾಮುಖ್ಯ. ಸಮಯ ಮುಗಿತಾ ಬಂದಿದ್ದರಿಂದ ನಾನು ನೇರವಾಗಿ ಐ ಆಮ್ ಜಂಪಿಂಗ್ ಅನ್ ಟು ದ ಸ್ಪೀಕಿಂಗ್ ಇನ್ ಟಂಗ್ಸ್. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ, ಆದರೆ ಪ್ರಾರ್ಥನೆ ಅದಲ್ಲ. ಓಕೆ, 1 ಕೊರಿಂಥ 14:4 ದೇವರ ವಾಕ್ಯ ಹೇಳ್ತಿದೆ, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. ಹಲ್ಲೆಲೂಯಾ. ಕೆಲವರು ಅನ್ಯ ಭಾಷೆ ಮಾತಾಡಬೇಕಾದ್ರೆ ಸಭೆಗೆ ಬಂದಾಗ ಭಾನುವಾರ ದಿವಸ ಆರಾಧನೆ ಮಾಡುವಾಗ 1-2 ನಿಮಿಷ ಮಾತಾಡ್ತಾರೆ. ಇಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ 1-2 ನಿಮಿಷ ಮಾಡ್ತಾರೆ. ನೀವೇನು ತಿಳ್ಕೊಂಡಿದ್ದೀರಿ? ಪವಿತ್ರಾತ್ಮನು ಪರಲೋಕದಿಂದ ಬಂದು ನಿಮಗೆ ಅನ್ಯ ಭಾಷೆ ಕೊಟ್ಟದ್ದು ಇಷ್ಟಕ್ಕೇನಾ? ಮೈ ಕ್ವಶನ್. ಅನ್ಯ ಭಾಷೆ ನಿಜವಾಗಿಯೂ ಇದೆಯಾ? ಅನ್ಯ ಭಾಷೆ ಹೋಗೇ ಬಿಡ್ತಾ? ಹಾಗಾದ್ರೆ ಇದ್ದರೆ ನಾನು ಏನೋ 1-2 ನಿಮಿಷ ಅನ್ಯ ಭಾಷೆ ಮಾತಾಡಬೇಕು ಅಂತ ಅಷ್ಟಕ್ಕೇನಾ ನಮಗೆ ಪವಿತ್ರಾತ್ಮನು ಅನ್ಯ ಭಾಷೆ ಕೊಟ್ಟಿರೋದು? ಇಲ್ಲ ಪ್ರಿಯರೇ, ಅನ್ಯ ಭಾಷೆ ನಿಮ್ಮ ಜೀವಿತವನ್ನು ಕ್ರಾಂತಿಕಾರಿಯನ್ನಾಗಿ ಮಾಡುತ್ತೆ. ಕ್ರಾಂತಿಕಾರಿಯಾದ ಜೀವಿತವನ್ನಾಗಿ ಅನ್ಯ ಭಾಷೆ ಅನ್ಯ ಭಾಷೆ ಪಡ್ಕೊಂಡಂಥ ಪ್ರತಿಯೊಬ್ಬ ವಿಶ್ವಾಸಿ ದಿನಕ್ಕೆ ಏನಿಲ್ಲ ಅಂದರೂ 2 ಗಂಟೆ ಅನ್ಯ ಭಾಷೆ ಮಾತಾಡಬೇಕು. ಕೆಲಸ ಮಾಡ್ತಾಯಿದ್ರೆ, ಕೆಲಸ ಇಲ್ಲಂದರೆ ಅನೇಕ ತಾಸುಗಳವರೆಗೆ ನಾವು ಅನ್ಯ ಭಾಷೆ ಮಾತಾಡಬೇಕು. ಪಾಸ್ಟರ್, ಅನ್ಯ ಭಾಷೆ ಮಾತಾಡಿದ್ರೆ ನಮಗೆ ಅರ್ಥನೇ ಆಗಲ್ಲಲ್ಲ, ನಾವು ಏನಕ್ಕೆ ಮಾಡಬೇಕು? ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ, ದೇವರ ವಾಕ್ಯದಲ್ಲಿ ಅನ್ಯ ಭಾಷೆ ಮಾತಾಡಿದರೆ ನಿನಗೆ ಅರ್ಥ ಆಗತ್ತೆ ಅಂತ ಎಲ್ಲಿಯೂ ಇಲ್ಲ. ಅನ್ಯ ಭಾಷೆ ನೀನು ಮಾತಾಡಿದರೆ ನಿನಗೆ ಅರ್ಥ ಆಗುತ್ತೆ ಅಂತ ಎಲ್ಲಿಯೂ ಇಲ್ಲವೇ ಇಲ್ಲ. ನಿನಗೆ ಅರ್ಥ ಆಗೋದಿಲ್ಲ ಅಂತಲೇ ಬೈಬಲ್ ಹೇಳುತ್ತೆ. ಆದರೂ ದೇವರು ನಮಗೇನಕ್ಕೆ ಕೊಟ್ಟಿದ್ದಾರೆ? ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಅನೇಕ ಕಾರಣಗಳಿವೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಇಲ್ಲಿ ನಾವು ನೋಡ್ತೇವೆ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು, ಮನುಷ್ಯನ ಒಳಗೆ ಹೋಗುವುದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ. ಮನುಷ್ಯನ ಒಳಗೆ ಹೋಗುವುದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ. ಒಳಗಿಂದ ಹೊರಗೆ ಬರುವಂಥದ್ದು ಮನುಷ್ಯನನ್ನು ಹೊಲೆಯಾಗುವ ಸಂಗತಿ ಒಳಗೆ ಇದೆಯಾ? ಹೊಲೆಯಾದ ಸಂಗತಿ ಒಳಗೆ ಇದೆಯಾ? ಇದೆ.
ಭಯ, ದುಗುಡ, ಕಳವಳ, ಚಿಂತೆ, ಆದರ, ಓಕೆ, ಶರೀರದ ಆಶೆಗಳು, ಕಣ್ಣಿನ ಆಸೆ, ಜಾರತ ಎಲ್ಲ ಒಳಗೆ ಇದೆ. ಅನ್ಯ ಭಾಷೆ ಮಾತಾಡುವಾಗ ಏನಾಗುತ್ತಂದರೆ ಒಂದೊಂದೇ ಕಾರ್ತೀರ ನೀವು ಹೊರಗೆ. ಯು ವಾಂಟ್ ಟು ಬಿಕಮ್ ಸ್ಟ್ರಾಂಗ್, ಯು ವಾಂಟ್ ಟು ಬಿಕಮ್ ಸ್ಟ್ರಾಂಗ್. ನನ್ನ ಅನುಭವದಿಂದ ನಿಮಗೆ ಹೇಳ್ತೇನೆ ಅಂದರೆ, ಇಫ್ ಯು ವಾಂಟ್ ಟು ಬಿಕಮ್ ಸ್ಟ್ರಾಂಗ್, ಪ್ರೇ ಇನ್ ಟಂಗ್ಸ್ ಎವ್ರಿ ಡೇ, ಅವರ್ಸ್ ಟುಗೆದರ್. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಅಲ್ಲ, ಒಂದು ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದರೆ ಅದೇ ವಿಷಯಕ್ಕೋಸ್ಕರ ಪವಿತ್ರಾತ್ಮನೇ ನಮಗೆ ಅನ್ಯ ಭಾಷೆ ಕೊಡು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿರಿ. ಯು ವಿಲ್ ಹ್ಯಾವ್ ಸಕ್ಸಸ್. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ, ನನ್ನ ಸಭಿಕರು ಬೆಳಿಬೇಕು ಅಂತ ನನ್ನ ಆಸೆ, ನನ್ನ ಸಭಿಕರು ಬಲಶಾಲಿಗಳಾಗಬೇಕಂತ ನನ್ನ ಆಸೆ, ನನ್ನ ಸಭಿಕರು ಜಯಶಾಲಿಗಳಾಗಬೇಕಂತ ನನ್ನ ಆಸೆ. ಯಾಕಂದರೆ ನಾನು ಅವಳಿಗೆ ಲೆಕ್ಕ ಕೊಡಬೇಕಲ್ಲಿ ದೇವರಿಗೆ. ಓಕೆ, ನೀವು ಎಷ್ಟು ಕಾಣಿಕೆ ಕೊಟ್ರಿ ಅದನ್ನು ನಾನು ಲೆಕ್ಕ ಕೊಡ್ತಾ ಇಲ್ಲ. ನಾವು ನಿಮ್ಮ ಜೀವಿತ, ಆತ್ಮಿಕ ಜೀವಿತದ ವಿಷಯದಲ್ಲಿ ದೇವ್ರ ಮುಂದೆ ನಾನು ಲೆಕ್ಕ ಕೊಡಬೇಕು. ಅದಕ್ಕೆ ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇರೋದು, ಪ್ರೇಯಿಂಗ್ ಇನ್ ಟಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಅರ್ಥ ಆಗಲ್ಲ. 1 ಕೊರಿಂಥ 14:14 ಹೇಳುತ್ತೆ, ಅರ್ಥ ಆಗುವುದೇ ಇಲ್ಲ. ವಾಣಿಯನ್ನಾಡುವನು ಅವನ ಆತ್ಮ ವಾಣಿಯನ್ನಾಡುವಾಗ ಆತ್ಮ ಪ್ರಾರ್ಥಿಸುವುದೇ ಹೊರತು ಅವನ ಬುದ್ಧಿ ನಿಷ್ಫಲವಾಗಿರುವುದು. ಪ್ರೇ ಇನ್ ಟಂಗ್ಸ್ ನಿಮಗೆ ಗೊತ್ತಾಗಬಾರ್ದಂತ ಹೇಳಿನೇ ಅನ್ಯ ಭಾಷೆ ಕೊಟ್ಟಿರೋದು. ಅನ್ಯ ಭಾಷೆಯನ್ನು ಮಾತಾಡುವಾಗ ರಹಸ್ಯಗಳನ್ನು ನುಡಿತೀವಂತೆ. ಅವನು ದೇವರ ಸಂಗಡ ಮಾತಾಡ್ತಾನೆ, ಅವನು ರಹಸ್ಯಗಳನ್ನ 2ನೇ ವಚನದಲ್ಲಿ ನಾವು ನೋಡ್ತೇವೆ. ವಾಣಿಯನ್ನಾಡುವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿತಾನೆ. ಏನು ನುಡಿತಾನೆ? ರಹಸ್ಯಾರ್ಥಗಳನ್ನು ನುಡಿತಾನೆ. ರಹಸ್ಯ ಅಂದರೆ ಏನು? ಪ್ರಿಯರೇ, ಸ್ಯಾಟರ್ಡೇ ನಾನು ಪ್ರೇಯರ್ ಮಾಡ್ತೇನೆ. ನಾನು ಇದ್ದದ್ದನ್ನು ನಿಮಗೆ ಹೇಳ್ತೇನೆ. ಐ ಲವ್ ಪ್ರೇಯರ್. ಒಂದು ಕಾಲ ಇತ್ತು ಪ್ರಾರ್ಥನೆ ಇಷ್ಟ ಇರಲಿಲ್ಲ ನನಗೆ. ನೌ ಐ ಲವ್ ಪ್ರೇಯರ್ ಬಿಕಾಸ್ ಐ ನೋ ದ ಟೇಸ್ಟ್ ಆಫ್ ಪ್ರೇಯರ್. ಐ ನೋ ದ ಪವರ್ ಇನ್ ಪ್ರೇಯರ್. ಪ್ರಾರ್ಥನೆ ಏನೆಲ್ಲ ಮಾಡುತ್ತೆ ಅಂತ ನನಗೆ ಗೊತ್ತದೆ. ಸೊ ಶನಿವಾರ ದಿವಸ ಇಲ್ಲಿ ಬಂದು ನಾನು ದೇವ್ರ ಹತ್ರ ಕೇಳ್ತೇನೆ, ದೇವರೇ, ನಾಳೆ ಪವಿತ್ರಾತ್ಮನಿಗೆ ನಾನು ಹೇಳೋದು, ಪವಿತ್ರಾತ್ಮನೇ, ನಾಳೆ ಬೆಳಿಗ್ಗೆ ಇಲ್ಲಿ ವಾಕ್ಯ ಹೇಳೋದಕ್ಕೆ ನೀ ನನಗೆ ಅನ್ಯ ಭಾಷೆ ಕೊಡು. ಹಾಗೆ ಹೇಳಿದಾಗ ಪವಿತ್ರಾತ್ಮನು ನನ್ನ ಬುದ್ಧಿಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮ ಒಂದೊಂದು ಸಮಸ್ಯೆಗಳನ್ನು ನನ್ನ ಮೂಲಕವಾಗಿ ದೇವರಿಗೆ ಮುಟ್ಟಿಸ್ತಾರೆ. ಹಲ್ಲೆಲೂಯಾ.